ಲಕ್ಷ್ಮೀ ತಾಯಿ ಮತ್ತು ಬಡವಳ ಶುದ್ಧ ಭಕ್ತಿ. ಒಂದು ಸಣ್ಣ ಹಳ್ಳಿಯಲ್ಲಿ ಗಂಗಮ್ಮ ಎಂಬ ಬಡವಳೊಬ್ಬಳು ವಾಸಿಸುತ್ತಿದ್ದಳು. ಅವಳಿಗೆ ದೊಡ್ಡ ಮನೆ ಇರಲಿಲ್ಲ, ಚಿನ್ನ ಬೆಳ್ಳಿ ಏನೂ ಇರಲಿಲ್ಲ. ದಿನವಿಡೀ ಕೂಲಿ ಕೆಲಸ ಮಾಡಿ ಬಂದ ಹಣದಿಂದಲೇ ಜೀವನ ಸಾಗಿಸುತ್ತಿದ್ದಳು. ಆದರೆ ಅವಳ ಹೃದಯದಲ್ಲಿ ಅಪಾರ ಭಕ್ತಿ ಇತ್ತು. ವಿಶೇಷವಾಗಿ ಲಕ್ಷ್ಮೀ ತಾಯಿಯ ಮೇಲೆ ಅವಳಿಗೆ ಅಪಾರ ನಂಬಿಕೆ. ಪ್ರತಿ ಶುಕ್ರವಾರ ಬೆಳಿಗ್ಗೆ ಗಂಗಮ್ಮ ನದಿ ತೀರದಿಂದ ಸ್ವಲ್ಪ ನೀರು ತಂದು ತನ್ನ ಪುಟ್ಟ ಮಣ್ಣಿನ ಮನೆಯ ಮೂಲೆಗೊಂದು ದೀಪ ಹಚ್ಚಿ, ತಾಯಿ ಲಕ್ಷ್ಮೀ, ನನ್ನ ಬಳಿ ಏನೂ ಇಲ್ಲ, ಆದರೆ ನನ್ನ ಭಕ್ತಿ ಮಾತ್ರ ಶುದ್ಧವಾಗಿದೆ. ಅದನ್ನು ಸ್ವೀಕರಿಸುವೆ ಎಂದು ಕಣ್ಣೀರು ಹಾಕುತ್ತಾ ಪ್ರಾರ್ಥಿಸುತ್ತಿದ್ದಳು. ಒಂದು ದಿನ ದೀಪ ಹಚ್ಚಲು ಅವಳ ಬಳಿ ಎಣ್ಣೆಯೂ ಇರಲಿಲ್ಲ. ಮನಸ್ಸು ನೋವಿನಿಂದ ತುಂಬಿದರೂ ಅವಳು ಹತಾಶೆಯಾಗಲಿಲ್ಲ. ಅಡಿಗೆಗಾಗಿ ಇಟ್ಟುಕೊಂಡಿದ್ದ ಕೊನೆಯ ತುಪ್ಪದ ಹನಿ ತೆಗೆದು ದೀಪ ಹಚ್ಚಿದಳು. ಅದೇ ದಿನ ಅವಳು ಉಪವಾಸವಿದ್ದಳು. ಆದರೆ ತಾಯಿಗೆ ದೀಪ ಬೆಳಗಬೇಕು ಎಂಬುದೇ ಅವಳ ಆಸೆ. ಈ ದೃಶ್ಯವನ್ನು ವೈಕುಂಠದಲ್ಲಿ ಕುಳಿತಿದ್ದ ಲಕ್ಷ್ಮೀ ತಾಯಿ ನೋಡಿದಳು. ಎಲ್ಲರ ಬಳಿ ಚಿನ್ನ ಇದೆ, ಹೂವು ಇದೆ. ಆದರೆ ಈ ಬಡವಳ ಬಳಿ ಹೃದಯ ತುಂಬಿದ ಭಕ್ತಿ ಇದೆ ಎಂದು ತಾಯಿ ಕರಗಿದಳು. ವಿಷ್ಣುವಿಗೆ ಹೇಳಿದಳು, ಸ್ವಾಮಿ, ಐಶ್ವರ್ಯಕ್ಕಿಂತ ಭಕ್ತಿಯೇ ದೊಡ್ಡದು. ನಾನು ಆ ಬಡವಳನ್ನು ಪರೀಕ್ಷಿಸಬೇಕು. ಮರುದಿನ ಲಕ್ಷ್ಮೀ ತಾಯಿ ವೃದ್ಧೆಯ ರೂಪದಲ್ಲಿ ಗಂಗಮ್ಮನ ಮನೆಗೆ ಬಂದಳು. ಅಮ್ಮ, ನನಗೆ ತುಂಬಾ ಹಸಿವಾಗಿದೆ. ಸ್ವಲ್ಪ ಊಟ ಕೊಡುತ್ತೀಯಾ ಎಂದು ಕೇಳಿದಳು. ಗಂಗಮ್ಮನ ಮನೆಯಲ್ಲಿ ತಾನೇ ತಿನ್ನಲು ಆಹಾರ ಇರಲಿಲ್ಲ. ಆದರೂ ಅವಳು ಸಂಶಯವಿಲ್ಲದೆ, ಅಮ್ಮ, ಇದು ನನ್ನ ಭಾಗ್ಯ, ನಿನಗೆ ಕೊಡುವುದೇ ನನಗೆ ಪೂಜೆಯೇ ಎಂದು ಹೇಳಿ ತನ್ನ ಪಾಲಿನ ಅನ್ನವನ್ನೆಲ್ಲ ಆ ವೃದ್ಧೆಗೆ ಕೊಟ್ಟಳು. ಆ ಕ್ಷಣದಲ್ಲಿ ವೃದ್ಧೆ ರೂಪದಲ್ಲಿದ್ದ ಲಕ್ಷ್ಮೀ ತಾಯಿ ನಗಿದಳು. ಅವಳ ರೂಪ ಪ್ರಕಾಶಮಾನವಾಗಿ ಬದಲಾಗಿತು. ಗಂಗಮ್ಮ ಅಚ್ಚರಿಯಿಂದ ನೆಲಕ್ಕೆ ಬಿದ್ದು ನಮಸ್ಕರಿಸಿದಳು. ಲಕ್ಷ್ಮೀ ತಾಯಿ ಹೇಳಿದರು, ಗಂಗಮ್ಮ, ನಿನ್ನ ಭಕ್ತಿ ನನಗೆ ಬಹಳ ಇಷ್ಟವಾಯಿತು. ನೀನು ಬಡವಳಾಗಿದ್ದರೂ ನಿನ್ನ ಮನಸ್ಸು ಶ್ರೀಮಂತವಾಗಿದೆ. ನಿನ್ನ ಜೀವನದಲ್ಲಿ ಕೊರತೆ ಇರದಂತೆ ನಾನು ಆಶೀರ್ವದಿಸುತ್ತೇನೆ. ಆ ದಿನದಿಂದ ಗಂಗಮ್ಮನ ಜೀವನ ಬದಲಾಗಿತು. ಅವಳು ಅಹಂಕಾರಿಯಾಗಲಿಲ್ಲ. ಬಂದ ಐಶ್ವರ್ಯವನ್ನು ಇತರರ ಸಹಾಯಕ್ಕೆ ಬಳಸಿದಳು. ಲಕ್ಷ್ಮೀ ತಾಯಿ ಅವಳ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿದಳು. ಈ ಕಥೆಯ ಸಾರ: ಲಕ್ಷ್ಮೀ ತಾಯಿ ಚಿನ್ನಕ್ಕೆ ಅಲ್ಲ, ಶುದ್ಧ ಹೃದಯದ ಭಕ್ತಿಗೆ ಒಲಿಯುತ್ತಾರೆ.